ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯವರಿಗೆ ದಿವಸ ವ್ಯಯ ಅಧಿಕವಾಗಿದೆ. ಆಫೀಸ್ ವಿಚಾರದಲ್ಲಿ, ಆಫೀಸ್ ಕೆಲಸಗಳಲ್ಲಿ ಅಧಿಕವಾದ ವ್ಯಯ, ಪರಿಶ್ರಮ ಇದನ್ನು ಸೂಚಿಸ್ತಾ ಇದೆ. ಹೆಣ್ಣುಮಕ್ಳಿಗೂ ಅಷ್ಟೇ ವಿಪರೀತವಾದ ಪರಿಶ್ರಮ. ಒಬ್ಬರ ತಲೆ ಮೇಲೆ ಎಲ್ಲ ಕೆಲಸ ಬಿದ್ದುಬಿಟ್ರೆ ಸಾಕಾಗುತ್ತೆ. ಆ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಸಮಾಧಾನ ಬೇಕು. ಈ ದಿವಸ ವ್ಯವಹಾರಗಳಲ್ಲೂ ತೊಡಕುಗಳು, ಮೋಸಗಳು, ಒಂದು ರೀತಿಯ ಭಯದ ವಾತಾವರಣ ಇದನ್ನೆಲ್ಲ ಸೂಚಿಸ್ತಾ ಇದೆ. ಜೊತೆಗೆ ದಾಂಪತ್ಯ, ಸ್ನೇಹ, ಪ್ರೀತಿ ಇಂಥ ವಿಚಾರಗಳಲ್ಲೂ ಮನಸ್ತಾಪಗಳು, ದೊಡ್ಡ ರೀತಿಯಲ್ಲಿ ಯೋಚನೆ ಮಾಡಬೇಕಾಗಿತ್ತು ಅಂತ ಆಮೇಲೆ ಅನಿಸುತ್ತೆ. ಹೀಗಾಗಿ ಈ ದಿವಸ ನೀವು ಶಿವಶಕ್ತಿಯರ ಆರಾಧನೆ ಮಾಡಿ, ಅಥವಾ ಅರ್ಧನಾರೀಶ್ವರ ಪ್ರಾರ್ಥನೆ ಅಥವಾ ಅರ್ಧನಾರೀಶ್ವರ ದರ್ಶನ ಯಾವುದೂ ಆಗುತ್ತೆ. ಅದರಿಂದ ಸ್ವಲ್ಪ ಸಮಾಧಾನ ಸಿಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ದೈವ ಸಹಾಯದಿಂದ ಒಂದು ರೀತಿಯ ವಿಶಿಷ್ಟ ಅನುಕೂಲ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಸಾಲದ ಸುಳಿ ಸಿಕ್ಕಾಕೊಳ್ತೀರಾ. ಮತ್ತು ದೇಹ ತರಚುತ್ತೆ. ಅದರಲ್ಲಿ ಹೊಟ್ಟೆ ಭಾಗ ಮತ್ತು ಬೆನ್ನು, ಆ ಭಾಗದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ಇನ್ನು ಉಳಿದ ಹಾಗೆ ಈ ದಿವಸ ವಾಗ್ಬಲ ಚೆನ್ನಾಗಿದೆ. ಮಾತಿನಿಂದ ಕಾರ್ಯಸಾಧನೆ. ಪತ್ರಿಕಾರಂಗದಲ್ಲಿರ್ತಕ್ಕಂಥವರು, ಮಿಲಿಟರಿ ಅಥವಾ ಪೊಲೀಸ್ ಕ್ಷೇತ್ರಗಳಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿದೆ. ಅನುಕೂಲವೂ ಹೆಚ್ಚಾಗಿದೆ. ಆತಂಕ ಬೇಡ. ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಘ್ನಗಳು ಬರುತ್ತೆ, ತೊಡಕುಂಟಾಗುತ್ತೆ. ಸ್ತ್ರೀಯರಿಗೆ ಮಹಾ ಕಿರಿಕಿರಿ ಇದೆ. ಈ ದಿವಸ ಸ್ವಲ್ಪ ಅಸಮಾಧಾನದ ದಿವಸ. ಬುದ್ಧಿಯೇ ಓಡೋದಿಲ್ಲ. ಈ ದಿವಸ ವಿದ್ಯಾರ್ಥಿಗಳಿಗೂ ತೊಡಕು, ವಿದ್ಯೆ ಹಾಳಾಗಿ ಮತ್ತಿನ್ನೇನೋ ಆಸಕ್ತಿ ಮೂಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಸೂಚನೆ ಇದೆ. ಜೊತೆಗೆ ದಿವಸ ನೀವು ನಿರ್ಣಯ ತೆಗೆದುಕೊಂಡ್ರೆ ಅದು ಮುಳುವಾಗುತ್ತೆ, ತೊಂದರೆ ಆಗುತ್ತೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ಹಿರಿಯರ, ಗುರುಗಳ ಮಾರ್ಗದರ್ಶನ ತಗೊಂಡ್ರೆ ತುಂಬ ಒಳ್ಳೆಯದು. ಈ ದಿವಸ ನೀವು ವಿಷ್ಣು ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ, ನೀವು ಕೂಡ ಅದು ತುಂಬ ಸಹಾಯವಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಪರಿಶ್ರಮ ಹೆಚ್ಚಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಕೆಲಸಗಳನ್ನು ಸೂಚಿಸ್ತಾ ಇದೆ. ಕೆಲಸ ಹೊರೆಯಾಗುತ್ತೆ ನಿಮಗೆ ದಿವಸ. ಮತ್ತು ಈ ದಿವಸ ಸ್ವಲ್ಪ ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಇದ್ದರೆ ಅದು ಕಷ್ಟ ಅಂತ ಅನಿಸ್ಬಿಡುತ್ತೆ. ಯಾವುದಾದ್ರು ಅಡ್ಡದಾರಿ ಹಿಡ್ಬಿಡೋಣ, ಈ ರೀತಿಯ ಒಂದು ಮನಸ್ಸು ಚಂಚಲವಾಗುವ ಸಾಧ್ಯತೆ ಇದೆ. ಅದರಿಂದ ತುಂಬ ತೊಂದರೆ ಅನುಭವಿಸ್ತೀರ. ಹೀಗಾಗಿ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಈ ದಿವಸ ಪ್ರಯಾಣದಲ್ಲಿ ತೊಡಕಿದೆ, ಹುಷಾರಾಗಿ ಓಡಾಡಿ. ಮಿತ್ರರ ವಿಚಾರದಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ವಾಸಿಸುವವರು ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲಿ ಓಡಾಟ ಇತ್ಯಾದಿ ವಿಷಜಂತುಗಳ ಭಯ ಸೂಚಿಸ್ತಾ ಇದೆ. ಮಿತ್ರರ ಜೊತೆಗೆ ಸ್ವಲ್ಪ ಹುಷಾರಾಗಿರಬೇಕು. ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ಗಂಟಲ ಬಾಧೆ ಸೂಚಿಸ್ತಾ ಇದೆ. ಸೇವಕರು, ಸಹಾಯಕರಲ್ಲಿ ವಿರೋಧಗಳು ಬರುತ್ತೆ, ಎದುರು ಮಾತಾಡ್ತಾರೆ, ಈ ಥರದ್ದೆಲ್ಲ ತೊಡಕಿದೆ. ಜೊತೆಗೆ ಸ್ತ್ರೀಯರಿಗೆ ಆರೋಗ್ಯ ವ್ಯತ್ಯಾಸ ಇದೆ. ಆರೋಗ್ಯ ಕಳೆದು ಹೋಗುತ್ತೆ. ಅದರಲ್ಲೂ ವಾತ ಕಫ ಸಂಬಂಧಿ ತೊಂದರೆಗಳು ಜಾಸ್ತಿ, ಅದನ್ನು ಸೂಚಿಸ್ತಾ ಇದೆ. ಏನಪ್ಪ ಪರಿಹಾರ? ವೃತ್ತಿಯಲ್ಲಿ ಚೆನ್ನಾಗಿದೆ, ಅನುಕೂಲ ಇದೆ, ಆತಂಕ ಬೇಡ. ದುರ್ಗಾ ಕವಚವನ್ನು ಕೇಳಿಸ್ಕೊಂಡ್ರೆ ಆರೋಗ್ಯ ಸ್ವಲ್ಪ ಸದೃಢವಾಗುತ್ತೆ. ಇನ್ನು ಮೀನರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಇದೆ. ಸಿಹಿ ಪದಾರ್ಥಗಳ ಸೇವನೆಯಿಂದ ತೊಂದರೆ ಸೂಚಿಸ್ತಾ ಇದೆ. ಅತಿಯಾದ ಸಿಹಿ ಒಳ್ಳೆಯದಲ್ಲ. ಇನ್ನು ನಿಮಗೆ ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಸೂಚಿಸ್ತಾ ಇದೆ. ಈ ನೀರಿನ ಪ್ರಯಾಣ ಇದೆಯಲ್ಲ, ಅಲ್ಲಿ ಅಂಥ ಕಡೆಗೆ ತೊಂದರೆಗಳು, ತೊಡಕುಗಳನ್ನ ಸೂಚಿಸ್ತಾ ಇದೆ. ವ್ಯಾಪಾರಿಗಳಷ್ಟೇ, ಈ ಹಾಲು ಹೈನು ವ್ಯಾಪಾರಿಗಳಿಗೆ ದಿವಸ ಸ್ವಲ್ಪ ತೊಡಕು ವಿಘ್ನಗಳು ಬರೋ ಸಾಧ್ಯತೆ ಇದೆ. ನೀವು ಕೂಡ ಗಣಪತಿ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ವಾಕ್ಪತಯೇ ನಮಃ. ಈ ಮಂತ್ರವನ್ನು ಹೇಳಿಕೊಂಡ್ರೆ ಮಾತಿನಿಂದ ಆಗ್ತಕ್ಕಂಥ ತೊಡಕುಗಳು ನಿವಾರಣೆಯಾಗುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.